नमस्ते बच्चों। 8वीं कक्षा में के इस हिंदी कक्षा में आप सभी का स्वागत करती हूँ। अब हम इस 8वीं कक्षा के अंतर्गत पद्य भाग के पहले पद्य प्रार्थना के बारे में देखेंगे। ಪ್ರಾರ್ಥನಾ ಅಂದರೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಅಂತ ಹೇಳ್ಬಿಟ್ಟು ಮಕ್ಕಳೇ, ನಾವು ಪ್ರತಿದಿನಾಗಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ದೇವರ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತೀವಲ್ವಾ. ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾದ್ರೆ ನಾವು ದೇವರಲ್ಲಿ ಏನೇನು ಕೇಳ್ಕೊಳ್ಬೇಕು ಅನ್ನೋದನ್ನು ಕವಿ ಈ ಪದ್ಯದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಪದ್ಯಭಾಗದ ಒಂದು ಆಶಯವನ್ನು ನೋಡೋಣ. ಈ ಪದ್ಯಭಾಗ ನಿಮಗೆ ಸಂಕಲಿತ್ ಅಂದರೆ ಒಂದು ಕವನ ಸಂಕಲನದಿಂದ ಒಂದು ಆಯ್ದುಕೊಳ್ಳುವಂತಹ ಒಂದು ಪದ್ಯಭಾಗ ಆಗಿದೆ. पाठ 1 प्रार्थना। इस प्रार्थना के आशय, कवि का आशय देखेंगे। ಅಂದರೆ ಈ ಕವಿತೆಯನ್ನು ಇಟ್ಟಿರ್ತಕ್ಕಂಥ ಉದ್ದೇಶವನ್ನು ತಿಳ್ಕೊಳ್ಳೋಣ. ಮನುಷ್ಯ ಜೀವನ में सद्भावना का प्रधान स्थान है। ಮನುಷ್ಯ ಜೀವನದಲ್ಲಿ ಸದ್ಭಾವನೆ ಅಂದರೆ ಒಳ್ಳೆಯ ಭಾವನೆಗಳಿಗೆ ತುಂಬ ಮುಖ್ಯವಾದ ಸ್ಥಾನವಿದೆ. छोटे बड़े का भेदभाव न रखते हुए सबके साथ मिलजुल कर रहना चाहिए। ಅಂದರೆ छोटे बड़े ನಾವು ಯಾವಾಗಲೂ ಕೂಡ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಭೇದ ಭಾವವನ್ನು ಮಾಡದಲೇ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳಬೇಕು. ಕಿಸಿ ಕಾ ಅಪಮಾನ ನಹಿ ಕರ್ನಾ ಚಾಹಿಯೇ. ನಾವು ಯಾವಾಗಲೂ ಕೂಡ ಯಾರನ್ನು ಅಪಮಾನವನ್ನು ಮಾಡಬಾರ್ದು, ಅವರನ್ನು ಹೀಯಾಳಿಸಬಾರ್ದು ಮತ್ತು ಅವರನ್ನು ಅಗೌರವದಿಂದ ಅವರನ್ನು ನೋಡಬಾರ್ದು. ಅಪನೆ ದೇಶಕ್ಕೆ ಪ್ರತಿ ಅಭಿಮಾನ ರಖನಾ ಚಾಹಿಯೇ. ನಮ್ಮ ದೇಶದ ಬಗ್ಗೆ, ನಮ್ಮ ದೇಶ, ನಮ್ಮ ಭಾಷೆಯ ಬಗ್ಗೆ ನಾವು ಅಭಿಮಾನವನ್ನು ಇಟ್ಕೊಳ್ಬೇಕು ಅನ್ನೋದು ಕವಿಯ ಈ ಒಂದು ಕವಿತೆಯ ಉದ್ದೇಶವಾಗಿದೆ ಮಕ್ಕಳೇ. जैसे कि आप इस चित्र में देख सकते हैं कि मिलजुल कर रहना, ಹೇಗೆ ಎಲ್ಲರೂ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಭೇದ ಭಾವ ಇಲ್ಲದಲೇ ಒಟ್ಟಾಗಿ ಇದ್ದಾರೆ. देश प्रेम की भावना, इस चित्र को देखते ही हमें देश के प्रति, अपनी भाषा के प्रति किस तरह अभिमान से रहना चाहिए इसके बारे में पता चलता है. कविता का सस्वर वाचन करेंगे. एक बार कविता मैं पढ़ती हूँ, आप लोग अपने किताब में देख सकते हो. ನೀವು ನಿಮ್ಮ ಪುಸ್ತಕದಲ್ಲಿ ಓಪನ್ ಮಾಡಿ ಮಕ್ಕಳೇ, ಬೇಳೆಗಳನ್ನು ಇಟ್ಕೊಳ್ತಾ ನೋಡ್ತಾ ಹೋಗ್ರಿ. सच बोले सच बात विचारे, भले काम पर जीवन वारे, मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए, करे किसी का ना अपमान, ऐसी ही मति दो भगवान, एक रहे सद्भाव रखे हम, देश देश में मान रखे हम, हट छोड़े संयम अपनाए, मातृभूमि पर बलि बलि जाए. इसके अंतर्गत हम देख सकते हैं कि कुछ नए शब्द आए हुए हैं. जिस तरह से ವಾರೆ, ಇದರಲ್ಲಿ ನಾವು ಪದ್ಯವನ್ನು ಓದಿದ್ವಲ್ವ ಮಕ್ಕಳೇ ಒಂದ್ಸರಿ. ಇದರಲ್ಲಿ ಕೆಲವೊಂದು ಹೊಸ ಶಬ್ದಗಳನ್ನು ನಾವು ನೋಡ್ತೀವಿ. ಯಾವ್ಯಾವು? ವಾರೆ, ಅದಾದಮೇಲೆ ಬಿಸರಾಯೆ, ತುರತ್, अपमान, जैसे मति, सद्भाव, ಬಲಿ, ಇವೆಲ್ಲ ಶಬ್ದಗಳು ಏನು ನಾನು ರೆಡ್ ಇದರಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ವ, ರೆಡ್ ಇಂಕಲ್ಲಿ, ರೆಡ್ ಲೈನಲ್ಲಿ, ಅವೆಲ್ಲವೂ ಕೂಡ ಕಠಿಣ ಶಬ್ದಗಳು. ಗೊತ್ತಾಗುತ್ತಲ್ವ ನಿಮಗೆ? जैसे इन शब्दों के अर्थों को हम देख सकते हैं. जैसे कि आपकी अपने किताब में देख सकते हो कि शब्दार्थ है. शब्दार्थ देखो. वारना, न्योछावर करना. न्योछावर करना ಅಂದರೆ ನ್ಯೋಛಾವರ್ ಕರ್ನ ಅಂದರೆ ಸಮರ್ಪಣೆಯನ್ನು ಮಾಡಿಕೊಳ್ಳೋದು ಅಂತ ಮಕ್ಕಳೇ. ಇದರ ಅರ್ಥ ಸಮರ್ಪಣೆಯನ್ನು ಮಾಡಿಕೊಳ್ಳೋದು, ಅರ್ಪಣೆಯನ್ನು ಮಾಡಿಕೊಳ್ಳೋದು, ಸಮರ್ಪಿತ್ ಕರ್ನ, ಸ್ಯಾಕ್ರಿಫೈಸ್ ಅಂತ ಕೇಳಿದಿರಲ್ವಾ. ಮತಿ ಅಂದರೆ ಬುದ್ಧಿ, ಅಂದರೆ ಬುದ್ಧಿ, ನಮ್ಮ ಇಂಟೆಲಿಜೆನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಬುದ್ಧಿ. ಬಿಸ್ರಾನ ಯಾನಿ ಕಿ ಇಸ್ಕಾ ಅರ್ಥ ಹೇ ಭುಲಾ ದೇನಾ, ಮರೆತು ಬಿಡುವುದು. ತುರತ್ ಅಂದರೆ ತುರಂತ್, ಜಲ್ದಿ ಅಂದರೆ ಬೇಗ ಬೇಗನೆ, ತತ್ಕ್ಷಣ ಕೂಡಲೇ. ಮಾನ್ ಮರ್ಯಾದೆ ಅಂದರೆ ಗೌರವ.
ಶೋಕ್, ಶೋಕ್ ಅಂದರೆ ದುಃಖ. ಅಪಮಾನ್, ತಿರಸ್ಕಾರ, ಅನಾದರ್ ಅಂದರೆ ಅಗೌರವವನ್ನು ತೋರಿಸೋದು. ನಿಜ ಭಾಷಾ ಯಾನಿ ಅಪ್ನಿ ಭಾಷಾ. ಅದೇ ರೀತಿಯಾಗಿ ನಾವಿನ್ನೇನು ನೋಡಿದ್ವಿ, ಸದ್ಭಾವನಾ ಅಂದರೆ ಅಚ್ಛೆ ಭಾವ್. ಹಮಾರೆ ಸದ್ಭಾವ್ ಅಂದರೆ ಅಚ್ಛೆ ಭಾವ್. ಅದ್ರ ಜೊತೆಗೆ ನಾವು ಇನ್ನು ಯಾವ ನೋಡಿದ್ವಿ, ಅಪಮಾನ್, ಅಪಮಾನ್ ಕರ್ನಾ, ತಿರಸ್ಕಾರ, आपको पता लग गया है. और नियम, नियम यहाँ पर आप लोग देख सकते हैं. नियम, नियम ಅಂದರೆ ನಿಯಮಗಳು, ರೂಲ್ಸ್ ಅಂತ ಕೇಳಿದಿರಲ್ವಾ ಅದು. ನೆಕ್ಸ್ಟ್ ಭಲೆ ಕಾಮ್, ಭಲೆ ಕಾಮ್ ಅಂದರೆ ಅಚ್ಛೆ 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 ಕಾಮ್. ಸಚ್ ಅಂದರೆ ಸತ್ಯ. ಇವೆಲ್ಲ ಪದಗಳನ್ನು ಕೂಡ ನೀವು ಶಬ್ದಾರ್ಥಗಳಲ್ಲಿ ನೋಡ್ತೀರಾ ಮಕ್ಕಳೇ. ಪದ್ಯಭಾಗದ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳೇ. सच बोले सच बात विचारे भले काम पर जीवन वारे. इसके अंतर्गत कुछ नए शब्दों का अर्थ यहाँ पर दिया गया है, देख सकते हैं. सच यानी सत्य, विचार सोच अथवा भाव, भले अच्छा, वारे समर्पित करना, न्योछावर करना, समर्पणೆಯನ್ನು ಮಾಡೋದು. कवि इस पद्य भाग में कहते हैं कि कवि क्या यह कहते हैं, हम सच बोलना चाहिए और हमारे भाव या सोच भी सत्य होना चाहिए. जिस तरह हम जानते हैं कि हमेशा हमें सच बोलना चाहिए, ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಮಕ್ಕಳೇ. ಮತ್ತು सच बात विचारे, हमारे सोच विचार कैसे होना चाहिए, सच्ची बातों पर होना चाहिए. ನಮ್ಮ ಯಾವಾಗಲೂ ಕೂಡ ಸತ್ಯವನ್ನೇ ನುಡಿಬೇಕು ಮಕ್ಕಳೇ. ಒಳ್ಳೆಯ ವಿಚಾರಗಳನ್ನೇ ನಾವು ನಮ್ಮಲ್ಲಿ ರೂಢಿಸ್ಕೊಳ್ಬೇಕು. ಸತ್ಕಾರ್ಯಗಳಾಗಿ, ಒಳ್ಳೆಯ ಕೆಲಸಗಳಾಗಿ ನಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಬೇಕು. ಭಲೇ ಕಾಮ್ ಪರ್ ಜೀವನ್ ವಾರೆ, ಅಚ್ಛೆ ಅಚ್ಛೆ ಕಾಮೋಂ ಪರ್ ಹಮಾರ ಜೀವನ್ ಕೋ ಸಮರ್ಪಿತ್ ಕರ್ನಾ ಚಾಹಿಯೇ. ಅಂದರೆ ಒಟ್ಟಾಗಿ ಕವಿ ಏನು ಹೇಳ್ತಾರೆ ಇದರಲ್ಲಿ ಅಂದರೆ, अच्छे मार्ग पर हम लोग चलना चाहिए. जिस तरह जैसे कवि कहते हैं सच बोलना चाहिए, हमारे सोच विचार भी सच होना चाहिए. हमेशा अच्छे कार्य करने के लिए हमारा जीवन का समर्पण करना चाहिए. इस तरह कवि इस कविता में, इस पद्यभाग में कहते हैं. कि दूसरा हम देखते हैं, मिलकर रहे नियम अपनाए, बीती बातों को बिसराए. कवि यहाँ पर कहते हैं कि जैसे कुछ शब्द है यहाँ पर आप लोग देख सकते हैं. नियम यानी कायदा, दूसरा है अपनाना, अंगीकार करना, स्वीकार करना. बीती भूले हुए या गुजरे हुए, बिसराए भुलाना, भुला देना. कवि इस पद्य में कहते हैं कि पद्य भाग में मिलकर रहे नियम अपनाए. हम सबको क्या करना चाहिए, मिलजुल कर रहना चाहिए. ಅಂದರೆ ನಮಗೆ ಕವಿ ಏನು ಹೇಳ್ತಾರೆ, ಮಿಲ್ಜುಲ್ ಕರ್ ರಹನಾ ಚಾಹಿಯೆ, ನಾವೆಲ್ಲರೂ ಒಟ್ಟಿಗೆ ಕೂಡಿ ಬಾಳಬೇಕು. ಅಂದರೆ ನಾವು ನಿಯಮ ಅಪನಾಯೆ, ಒಟ್ಟಾಗಿ ಬಾಳಬೇಕು ಅಂತಂತಂದರೆ ಒಂದಾಗಿ ನಡೀತಕ್ಕಂತಹ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಜೊತೆಗೆ ನಿಯಮ ಅಪನಾಯೆ, ಯಾವ ಕೆಲವೊಂದು ನ್ಯಾಯ ನೀತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. बीती बातों को बिसराए, बीती बातें यानी गुजरे हुए, भूले हुए, यानी ನಮ್ಮ ಈ ಒಂದು ಮುಂದಿನ ಭವಿಷ್ಯತನ್ನು ನಾವು ಯೋಚನೆ ಮಾಡಬೇಕು. ಹಿಂದೆ ನಡೆದಿರ್ತಕ್ಕಂತಹ ಕೆಲವೊಂದು ಭೂತಕಾಲದಲ್ಲಿ ನಡೆದಿರ್ತಕ್ಕಂತಹ ಕೆಲವೊಂದು ಕೆಟ್ಟ ಘಟನೆಗಳನ್ನು ನಾವು ಅವನ್ನೆಲ್ಲವನ್ನು ಕೂಡ ಗತಿಸಿ ಹೋಗಿರೋದು, ಕಳೆದು ಹೋಗಿರ್ತಕ್ಕಂಥದ್ದನ್ನು ನಾವು ಮರೆತು ಬಿಡಬೇಕು. ನಮ್ಮ ಭವಿಷ್ಯದ ಒಂದು ಚಿಂತನೆ, ಆगे आने वाले दिनों के बारे में हमें सोचना चाहिए. इस तरह कवि कहते हैं कि एक बार देखें, हम मिलकर रहना चाहिए और इसी के जो जब मिलकर रहना चाहते हैं तो कुछ नियमों को हम लोग अपनाना चाहिए और उसको स्वीकार भी करना चाहिए. और गुजरी हुई बात यानी जो हमारे आगे के बारे में सोचना चाहिए, भविष्य के बारे में हमें सोचना चाहिए. जो भूतकाल के अंतर्गत जो कुछ भी हुआ है हमारे जीवन में, उसको हम भुला देना चाहिए. इस तरह कवि इस पद्य भाग में कहते हैं. हमारा तीसरा है, छोटे बड़े सभी मिल जाए, गिरे हुए को तुरंत उठाए.
यानी इसमें कुछ शब्दार्थ देखेंगे। गिरे हुए, गिरे गिरे हुए यानी असहायक, गरीब, दुर्बल। तुरत, तुरंत। इसका भावार्थ है बच्चों छोटे बड़े, इसका अर्थ होता है कि गरीब और अमीर लोग, सभी लोग मिल जाना चाहिए। छोटे बड़े सभी मिल जाए। पहले लाइन में यहाँ देख सकते हैं कि छोटे बड़े सभी मिल जाए। जिस तरह जो गरीब लोग, अमीर लोग, ये सभी मिल जाना चाहिए। ಅಂದರೆ ದೊಡ್ಡವರು, ಚಿಕ್ಕವರು, ಬಡವ, ಬಲ್ಲಿದ, ದುರ್ಬಲ, ಸಬಲ ಅಂತ ಕರಿತೀವಲ್ವಾ. ಎಲ್ಲರೂ ಒಂದಾಗಿ ಒಟ್ಟಾಗಿ ಕೂಡಿ ಬಾಳಿರಿ ಅಂತ ಹೇಳ್ಬಿಟ್ಟು ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ. ಎರಡನೇ ಸಾಲಿನಲ್ಲಿ गिरे हुए को तुरंत उठाए। गिरे हुए यानी असहायक, ಅಂದರೆ ಗರೀಬೋಂ ಕಿ ಕಲ್ಯಾಣ್ ಕೆ ಲಿಯೆ, ಅಂದರೆ ನಾವೇನು ಮಾಡಬೇಕು, ದುರ್ಬಲರನ್ನು, ದೀನ ದುಃಖಿಗಳನ್ನು, ತುಂಬ ದುಃಖದಲ್ಲಿರ್ತಕ್ಕಂತಹ ವ್ಯಕ್ತಿಗಳು, ಅವರ ಜೀವನದಲ್ಲಿ ತುಂಬ ನೊಂದಿರ್ತಕ್ಕಂತಹ ವ್ಯಕ್ತಿಗಳನ್ನು, ಅವರನ್ನು ನಾವೇನು ಮಾಡಬೇಕು, ತುರತ್ ಉಠಾಯೆ, उन व्यक्तियों को हमें आगे बढ़ने के लिए हमारी तरफ से जो कुछ भी होता है उन सभी कामों को करना चाहिए, उनकी कल्याण करना चाहिए। उन समुदाय और शासन उनकी कल्याण के लिए काम करना चाहिए। इस तरह कवि कहते हैं। ಅಂದರೆ ನಾವು ಯಾವಾಗಲೂ ಕೂಡ ಇವರೆಲ್ಲರನ್ನು ಮೇಲೆತ್ತೋದಕ್ಕೆ, ದೀನ ದುರ್ಬಲರನ್ನು ಮತ್ತು ಸಮಾಜದಲ್ಲಿ ತುಂಬ ಕೆಳಮಟ್ಟದಲ್ಲಿರ್ತಕ್ಕಂಥವ್ರನ್ನೆಲ್ಲ ನಾವು ಒಂದು ಒಳ್ಳೆಯ ಸ್ಥಿತಿಗೆ ತರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಕವಿ ಅವಶ್ಯಕವಾಗಿ ಅವರನ್ನು ಮೇಲೆತ್ತೋದಕ್ಕೆ ಪ್ರಯತ್ನಿಸಿರಿ ಅಂತ ಹೇಳ್ಬಿಟ್ಟು ಕವಿ ಈ ಒಂದು ಪದ್ಯಭಾಗದ ಮೂಲಕ ಹೇಳ್ತಾ ಇದ್ದಾರೆ. ಇದನ್ನು ಇನ್ನೊಮ್ಮೆ ನೋಡೋಣ ಮಕ್ಕಳೇ. ಛೋಟೆ ಬಡೆ सभी मिल जाए, गिरे हुए को तुरंत उठाए। जो गरीब लोग होते हैं, अमीर लोग, सभी लोगों को मिलकर काम करना चाहिए। और जब मिल जाते हैं, गिरे हुए यानी असहायक लोगों को हम मदद कर सकते हैं, गरीबों को कल्याण कर सकते हैं, और समुदाय में और शासन में उनकी कल्याण के लिए काम करना चाहिए. ಅವ್ರಿಗಾಗಿ ನಾವು ಕೆಲಸವನ್ನು ಮಾಡಬೇಕು. ನಾಲ್ಕನೆಯದಾಗಿ करे किसी का ना अपमान, ऐसी ही मति दो भगवान. करे किसी का ना अपमान, ऐसी ही मति दो भगवान. इसमें हम देख सकते हैं अपमान यानी तिरस्कार, मति यानी बुद्धि. जिस तरह कवि कहते हैं हम किसी व्यक्ति का अपमान नहीं करना चाहिए. ನಾವು ಯಾರನ್ನೂ ಕೂಡ ಹೀಯಾಳಿಸಬಾರ್ದು ಮತ್ತು ಅಪಮಾನವನ್ನು ಮಾಡಬಾರ್ದು. ಮತ್ತು ಅವರನ್ನು ನಾವು ಎಲ್ಲರನ್ನೂ ಕೂಡ, ಸಕಲರನ್ನು ಕೂಡ ಗೌರವಿಸುವ ಒಂದು ಬುದ್ಧಿಯನ್ನು ಭಗವಂತ ನಮಗೆ ಕೊಡು. ಕರೆ ಕಿಸಿ ಕಾ ನಾ ಅಪಮಾನ್, ಹಮೇ ಕಿಸಿ ಕಾ ಭಿ, ಕಿಸಿ ವ್ಯಕ್ತಿ ಕಾ ಭಿ ಅಪಮಾನ ನಹಿ ಕರ್ನಾ ಚಾಹಿಯೆ. ನಾವು ಯಾವುದೇ ವ್ಯಕ್ತಿಗೂ ಕೂಡ ಯಾರನ್ನೂ ಕೂಡ ಅಪಮಾನವನ್ನು ಮಾಡಬಾರ್ದು. ಐಸಾ ಅಚ್ಚಾ बुद्धि ಭಗವಾನ್ ಸೇ ಹಮ್ ಮಾಂಗ್ನಿ ಚಾಹಿಯೆ, ಐಸೆ ಹಿ ಮತಿ ದೋ ಭಗವಾನ್. ಈ ತರಹದ ಒಂದು ಬುದ್ಧಿಯನ್ನು ಕೊಡು ಭಗವಂತ ಅಂತೇಳ್ಬಿಟ್ಟು ನಾವು ಭಗವಂತನಲ್ಲಿ ಬೇಡ್ಕೊಳ್ಬೇಕು, ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂತ ಕವಿ ಈ ಒಂದು ಪದ್ಯಭಾಗದಲ್ಲಿ ಹೇಳಿದ್ದಾರೆ. ಹಮ್ ಕಿಸಿ ವ್ಯಕ್ತಿ ಕಾ ಅಪಮಾನ್ ನಹಿ ಕರ್ನಾ ಚಾಹಿಯೆ, ಐಸಿ ಅಚ್ಚಾ ಬುದ್ಧಿ ಭಗವಾನ್ ಸೇ ಹಮ್ ಮಾಂಗ್ನಿ ಚಾಹಿಯೆ. ನಾವು ಭಗವಂತನಲ್ಲಿ ಬೇಡ್ಕೊಳ್ಬೇಕು, ಒಳ್ಳೆಯ ಬುದ್ಧಿಯನ್ನು ಕೊಡು ದೇವರೇ, ಮತ್ತು ಯಾರ ವ್ಯಕ್ತಿಗೂ ನಾವು ಅಪಮಾನವನ್ನು ಮಾಡಬಾರ್ದು ಅನ್ನೋ ಒಂದು ಬುದ್ಧಿಯನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನದಾಗಿ ಏಕ ರಹೆ ಸದ್ಭಾವ್ ರಖೆ ಹಮ್, ದೇಶ ದೇಶ ಮೇ ಮಾನ್ ರಖೆ ಹಮ್. ಶಬ್ದಾರ್ಥ ಇದರಲ್ಲಿ ಕೆಲವೊಂದು ಪದಗಳ ಅರ್ಥವನ್ನು ನೋಡೋಣ. ಸದ್ಭಾವ್ ಶುಭ और अच्छा भाव, ಒಳ್ಳೆಯ ಭಾವನೆ. ಮಾನ್ सम्मान, आदर यानी गौरव. इसका भावार्थ है हम सब लोगों को एक रहकर रहना चाहिए और हमारे में सद्भावना रखना चाहिए. हम सब लोग ನಾವೆಲ್ಲರೂ ಕೂಡ ಏಕ್ ರಹಕರ್, ಒಟ್ಟಾಗಿ ಇರಬೇಕು, ಮತ್ತು ಅವರು ಹಮಾರೆ ಮೇ ಸದ್ಭಾವನಾ ರಖನಾ ಚಾಹಿಯೆ, ನಮ್ಮಲ್ಲಿ ಒಳ್ಳೆಯ ಭಾವನೆಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಭಗವಂತನಲ್ಲಿ ಕೇಳ್ಕೊಳ್ರಿ. ದೇಶ ದೇಶ ಮೇ ಮಾನ್ ರಖೆ ಹಮ್. ಕವಿ ಹೇಳ್ತಾ ಇದ್ದಾರೆ, ನಾವು ಒಂದಾಗಿ ಬಾಳುತ್ತಾ ಒಳ್ಳೆಯ ಭಾವನೆಗಳನ್ನು ಎಲ್ಲರಲ್ಲೂ ಬೆಳೆಸ್ಕೊಳ್ಳೋಣ. ಮತ್ತು ನಮ್ಮ ಭಾಷೆ, ದೇಶ ದೇಶಮೇ ಮಾನ್ ರಖೆ ಹಮ್, ನಮ್ಮ ದೇಶಕ್ಕಾಗಿ ನಾವು ಸಮ್ಮಾನವನ್ನು, ಆದರವನ್ನು, ಗೌರವವನ್ನು
ತೋರಿಸ್ತಕ್ಕಂತಹ ವ್ಯಕ್ತಿಗಳಾಗಿ ನಾವು ಬೆಳಿಬೇಕು. ಆ ವ್ಯಕ್ತಿಗಳಾಗೋದಕ್ಕೆ ನಮಗೆ ಒಳ್ಳೆಯ ಭಾವನೆಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆ ತರಹದ ಬುದ್ಧಿಯನ್ನು ಕೊಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇಸ್ ಕತೆ ನಮ್ಮ ದೇಶದ ಬಗ್ಗೆ, ಹಮಾರೆ ದೇಶ ಕೆ ಪ್ರತಿ ಹಮಾರೆ ಮೇ ಮಾನ್ ಭಿ ರಖ್ ಲೇನಾ ಚಾಹಿಯೆ. ನಮ್ಮ ದೇಶದ ಬಗ್ಗೆ ನಾವು ಮಾನ್ यानी सम्मान को भी गौरव भी रखना चाहिए. इस तरह कवि कहते हैं कि एक रहे सद्भाव रखे हम लोग सब लोग एक रह कर रहना चाहिए और हमारे में सद्भावना रखना चाहिए. हम सब लोग एक रह ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು. ನಮ್ಮಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು. ಹಮಾರೆ ದೇಶಕ್ಕೆ ಪ್ರತಿ ಹಮಾರೆ ಮನ್ ಮೇ ಮಾನ್ ಭಿ ರಖ್ ಲೇನಾ ಚಾಹಿಯೆ. ನಮ್ಮ ದೇಶದ ಬಗ್ಗೆ ನಾವು ಅಭಿಮಾನವನ್ನು ಕೂಡ ಬೆಳೆಸ್ಕೊಳ್ಬೇಕು. ಆ ಥರದ ಒಂದು ಬುದ್ಧಿಯನ್ನು हमें ऐसा बुद्धि यानी मति दो भगवान करके प्रार्थना करना चाहिए. अगला, हट छोड़े संयम अपनाए मातृभूमि पर बलि बलि जाए. हट छोड़े संयम अपनाए. कवि इस पद्य भाग में कहते हैं कि हट यानी जिद, यहाँ पर इसका अर्थ है संयम यानी नियंत्रण, मातृभूमि यानी जन्मभूमि, बलि अपनी प्राण को भी समर्पण करना चाहिए. हम हमारे जिद को छोड़कर ಸಂಯಮ ಕೋ ಅಪನಾನಾ ಚಾಹಿಯೆ. ನಾವು ನಮ್ಮಲ್ಲಿರ್ತಕ್ಕಂಥ ಹಠವನ್ನು ಬಿಟ್ಬಿಡಬೇಕು. ಅಂದರೆ ನಾವು ಹಠವನ್ನು ಮಾಡೋಕ್ಕೆ ಹೋಗಬಾರ್ದು. ಉಸೆ ಛೋಡ್ ದೇನಾ ಚಾಹಿಯೆ. ಸಂಯಮ ಯಾನಿ ನಿಯಂತ್ರಣವನ್ನು ನಮ್ಮಲ್ಲಿ ನಾವು ಮಾಡಿಕೊಳ್ಬೇಕು. ಅದರಲ್ಲಿ ಶಾಂತಿ, ಸಹನೆ ಇವೆಲ್ಲವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕು. ಹಠ ಛೋಡ್ನ ಅಂತಂತಂದರೆ ನಮ್ಮಲ್ಲಿ ಈ ಹಿಂಸಾಚಾರವನ್ನು ಮಾಡೋದು, ಆ ತರಹದ ಒಂದು ಭಾವನೆ ಎಲ್ಲ ಇದ್ದರೆ ಅವನ್ನೆಲ್ಲವನ್ನು ಕೂಡ ಬಿಟ್ಟು ಬಿಡಬೇಕು. ನಾವು ಒಳ್ಳೆಯ ಭಾವನೆಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಹಮೇ ಜಿದ್ ಕೋ ಛೋಡ್ಕರ್ ಸಂಯಮ ಕೋ ಅಪನಾನಾ ಚಾಹಿಯೆ. ಸಂಯಮವನ್ನು, ಶಾಂತಿ, ಸಹನೆಯನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. यदि प्रसंग हो तो हमारे मातृभूमि के लिए प्राण देने को भी तैयार होना चाहिए. ಅಥವಾ ಯಾವುದಾದರೂ ಒಂದು ಪ್ರಸಂಗ ಏನಾದರೂ ಬಂದರೆ ನಮ್ಮಲ್ಲಿ ನಾವೇನು ಮಾಡಬೇಕು, ನಮ್ಮ ದೇಶಕ್ಕಾಗಿ ನಮ್ಮ ಪ್ರಾಣವನ್ನೇ ಕೊಡೋದಕ್ಕೆ ನಾವೇನು ಮಾಡಬೇಕು, ಸಿದ್ಧರಾಗಿರಬೇಕು. ನಾವು ನಮ್ಮ ದೇಶದ ಮಾನವನ್ನು ಕಾಪಾಡೋದಕ್ಕೆ, ನಮ್ಮ ಮಾತೃಭೂಮಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡೋದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ. ಹಮ್ ಹಮಾರೆ ಜಿದ್ ಛೋಡ್ಕರ್ ಸಂಯಮ ಕೋ ಅಪನಾನಾ ಚಾಹಿಯೆ. ಯದಿ ಪ್ರಸಂग हो तो हम हमारे मातृभूमि के लिए प्राण देने को भी तैयार होना चाहिए. इस तरह कवि इस पद्य भाग में कहते हैं. ಅಂದರೆ जो हमारे देश पर कुछ भी आफत आ गया तो उसके लड़ने के लिए हमें तैयार रहना चाहिए. इस तरह हमें इन सभी सन्मार्गों पर चलने के लिए ಭಗವಾನ್ ಸೆ ಹಮ್ ಲೋಗ್ ಪ್ರಾರ್ಥನಾ ಕರ್ನೆ ಚಾಹಿಯೆ. ಇವೆಲ್ಲವನ್ನು ನಮ್ಮಲ್ಲಿ ನಾವು ರೂಢಿಸ್ಕೊಳ್ಳೋದಕ್ಕಾಗಿ, ಈ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ದೇವರನ್ನಲ್ಲಿ ನಾವು ಪ್ರಾರ್ಥಿಸ್ಕೊಳ್ಬೇಕು ಅನ್ನೋದೇ ಕವಿಯ ಒಂದು ಆಶಯ ಆಗಿದೆ ಮಕ್ಕಳೇ. ಈ ಕವಿತೆಯ ಮೂಲಕ ಅವರು ಈ ಒಂದು ಆಸೆನ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಮುಂದಿನದಾಗಿ ಏನು ನೋಡೋದು, ಅಭ್ಯಾಸ ಭಾಗವನ್ನು ನೋಡೋಣ. ಶಬ್ದಾರ್ಥವನ್ನು ನೀವು ನೋಡಿದ್ರಲ್ವ ಮಕ್ಕಳೇ. ಅಭ್ಯಾಸ ಭಾಗದಲ್ಲಿ ಮೊದಲನೇದಾಗಿ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಲ್ವಾ. ಮೊದಲನೇ ಪ್ರಶ್ನೆ, ಬೀತಿ ಬಾತೋ ಇಸ್ಕಾ ಮತ್ಲಬ್ ಕ್ಯಾ ಹೇ. ಬೀತಿ ಬಾತೋ ಈ ಒಂದು ಶಬ್ದ ಇದೆಯಲ್ವಾ, ಇದರ ಅರ್ಥ ಏನು ಅಂತ. ಗುಜ್ರಿ ಹುಯಿ ಬಾತ್ ಕೋ ಭೂಲ್ ಜಾನಾ ಅಥವಾ ಗುಜ್ರೆ ಹುಯೇ ಬಾತ್ ಇಸ್ಕಾ ಮತ್ಲಬ್ ಹೇ. ಅಂದರೆ ಕಳೆದು ಹೋಗಿರ್ತಕ್ಕಂತಹ ಮಾತು, ಇದರ ಅರ್ಥ ಆಗಿದೆ. ಅರ್ಥ ಮತ್ಲಬ್ ಅಂದರೆ ಅರ್ಥ ಅಂತೇಳ್ಬಿಟ್ಟು. ಎರಡನೇ ಪ್ರಶ್ನೆ, ಹಮ್ ಕೈಸೆ ರಹನಾ ಚಾಹಿಯೇ. ನಾವು ಹೇಗಿರಬೇಕು ಮಕ್ಕಳೇ ಅಂತೇಳ್ಬಿಟ್ಟು ಪ್ರಶ್ನೆ ಇದು. ಹಮ್ ಸಬ್ಕೆ ಸಾಥ್ ಮಿಲ್ ಜುಲ್ ಕರ್ ರಹನಾ ಚಾಹಿಯೇ. ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನೋದೇ ಈ ಒಂದು ಪ್ರಶ್ನೆಯ ಉತ್ತರ. ಹಮ್ ಕೈಸೆ ರಹನಾ ಚಾಹಿಯೇ, ಹಮ್ ಸಬ್ಕೆ ಸಾಥ್ ಮಿಲ್ ಜುಲ್ ಕರ್ ರಹನಾ ಚಾಹಿಯೇ. ಮೂರನೇದಾಗಿ, हट छोड़कर हमें किसे अपनाना चाहिए. हट छोड़कर हमें संयम को अपनाना चाहिए. हट छोड़कर हमें किसे अपनाना, ಹಠವನ್ನು ಜಿದ್ದನ್ನು ಬಿಟ್ಟುಬಿಟ್ಟು ನಾವು ಏನನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಹಟ್ छोड़कर हमें ಸಂಯಮ ಕೋ ಅಂದರೆ ತಾಳ್ಮೆಯನ್ನು ನಮ್ಮಲ್ಲಿ ತಂದುಕೊಳ್ಬೇಕು.
ಇದು ಮೂರನೇ ಪ್ರಶ್ನೆ. ನಾಲ್ಕನೇದು, छोटे बड़ों को मिलकर क्या करना चाहिए. छोटे बड़ों को मिलकर गिरे हुए को तुरंत उठाना चाहिए. ಅದೊಂದು ಸ್ಟ್ಯಾನ್ಸಾ ಇದೆಯಲ್ಲ ನಾಲ್ಕನೇದು, ಛೋಟೆ ಬಡೆ ಸಭಿ ಮಿಲ್ ಜಾಯೆ ಗಿರೆ ಹುಯೆ ಕೋ ತುರಂತ್ ಉಠಾಯೆ. ಅಂದರೆ छोटे बड़े लोग सब मिलकर जो दीन दुखियों को उठाना चाहिए, यानी गिरे हुए को तुरंत उठाना चाहिए. हमें किस पर बलि बलि जाना चाहिए. ಐದನೇ ಪ್ರಶ್ನೆ, हमें मातृभूमि पर बलि बलि जाना चाहिए. हमें किस पर, यानी ನಾವು ಯಾವುದರ ಮೇಲೆ ನಮ್ಮ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧರಾಗಿರಬೇಕು. हमें मातृभूमि पर बलि बलि जाना चाहिए. भगवान से हमें क्या मांगना चाहिए. भगवान से हमें किसी का अपमान ना करे ऐसी बुद्धि देने के लिए मांगना चाहिए. ನಾವು ಭಗವಂತನಲ್ಲಿ ಏನಂತ ಪ್ರಾರ್ಥಿಸ್ಕೊಳ್ಬೇಕು, ಕೇಳ್ಕೊಳ್ಬೇಕು, भगवान हमें किसी का अपमान ना करे ऐसी बुद्धि देने के लिए हमें मांगना चाहिए. 2-3 ವಾಕ್ಯೋं में, ಅಂದರೆ ಎರಡನೇ ಮೇನ್ ನಿಮ್ಮದು 2-3 ವಾಕ್ಯಗಳಲ್ಲಿ ಉತ್ತರಿಸಿ. एक रहे सद्भाव रखे हम, इस पर आप क्या समझते हैं. ಅಂದರೆ ನಮ್ಮದೇ ಆದ ಓನ್ ವರ್ಡ್ಸಲ್ಲಿ ನಾವು ಇದನ್ನು ಬರೀಬೇಕು ಮಕ್ಕಳೇ. ಏಕ ರಹೆ ಸದ್ಭಾವ್ ರಖೆ ಹಮ್, ಈ ಒಂದು ಸಾಲನ್ನು ಕೊಟ್ಟಿದ್ದಾರಲ್ವ, ಇದರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ಅಂತ ಬರೀಬೇಕು. ಇದಕ್ಕೆ ಉತ್ತರ, ಹಮ್ ಸಬ್ ಲೋಗ್ ಏಕ್ ಸಮಜ್ಕರ್ ರಹನಾ ಹೇ, ಹಮಾರೆ ಮೇ ಹಿತ್ ಭಾವನಾ ರಖ್ ಲೇನಾ ಚಾಹಿಯೇ. ಅಂದರೆ ನಾವೆಲ್ಲರೂ ಕೂಡ ಏಕ್ ಸಮಜ್ಕರ್ ರಹನಾ ಚಾಹಿಯೇ, ನಾವೆಲ್ಲ ಒಂದೇ ಅನ್ನೋದನ್ನು ತಿಳ್ಕೊಂಡು ನಾವು ನಡಿಬೇಕು. ಹಮಾರೆ ಮೇ ಹಿತ್ ಭಾವನಾ ರಖ್ ಲೇನಾ ಚಾಹಿಯೇ, ನಮ್ಮಲ್ಲಿ ಒಳ್ಳೆಯ ಭಾವನೆಯನ್ನು ನಾವು ಇಟ್ಕೊಳ್ಬೇಕು ಅನ್ನೋದೇ ಈ ಒಂದು ಸಾಲಿನ अर्थ. इस पंक्ति का उत्तर है, गिरे हुए को तुरंत उठाए. गिरे हुए का अर्थ क्या है, उसे कैसे उठाना चाहिए. जो एक इस पंक्ति में हम देख सकते हैं, गिरे हुए को तुरंत उठाए. इस पंक्ति में गिरे हुए का अर्थ है कि असहायक, दुर्बल और गरीब लोग. गिरे हुए इसका अर्थ है असहायक लोग, दुर्बल लोग और गरीब लोग. इस तरह हमें समझना चाहिए. और उसे कैसे उठाना चाहिए, तुरंत उठाइए ಅಂತ ಕೇಳಿದಾರಲ್ವಾ, ಹಾಗಾದರೆ ಅವರನ್ನು ಹೇಗೆ ಎದ್ದೇಳಿಸಬೇಕು. सभी लोग मिलजुल कर रहने से सद्भाव रख लेने से उठा सकते हैं. ನಮ್ಮಲ್ಲಿ ಒಳ್ಳೆಯ ಭಾವನೆಗಳನ್ನು ನಾವು ಇಟ್ಕೊಂಡ್ರೆ और उन सभी को हम अपनी ओर से कुछ सहायता करने से हम उन लोगों को उठा सकते हैं. हट छोड़े संयम अपनाए, इस वाक्य से क्या अर्थ प्रकट होता है. ಈ ಒಂದು ಹಠ ಚೋಡೆ ಸಂಯಮ್ ಅಪನಾಯ, ಈ ಒಂದು ವಾಕ್ಯದಲ್ಲಿ ಕ್ಯಾ ಅರ್ಥ, ಏನು ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ. इसके उत्तर है, ಮನುಷ್ಯ अपने जीवन में कभी भी हट नहीं करना चाहिए. ಮನುಷ್ಯ ತನ್ನ ಜೀವನದಲ್ಲಿ ಯಾವಾಗಲೂ ಹಠವನ್ನು ಮಾಡಬಾರದು. ಜೀವನ್ ಮೇ ಸಂಯಮ್ ರಖ್ ಲೇನಾ ಚಾಹಿಯೇ. ಜೀವನದಲ್ಲಿ ಯಾವಾಗಲೂ ಸಂಯಮ್ ಅಂತಂತಂದರೆ ಏನಂತ ತಿಳ್ಕೊಂಡಿದ್ದೀರಾ ಮಕ್ಕಳೇ. ಸಂಯಮ್ ಅಂದರೆ ನಾವು ಸ್ವಯಂ ನಮ್ಮನ್ನು ನಾವು ಸಂಯಮದಿಂದ ತಾಳ್ಮೆಯಿಂದ ಇರಬೇಕು. ರಖ್ ಲೇನಾ ಚಾಹಿಯೇ. ಇಸ್ಸೆ ಸ್ವಯಂ ಕೆ ಸಾಥ್ ದೂಸರೋಂ ಕೋ ಅಚ್ಚಾ ಹೋತಾ ಹೈ. ಇದರಿಂದ ನಾವು ತುಂಬ ಚೆನ್ನಾಗಿರ್ತೀವಿ, ಜೊತೆಗೆ ನಮ್ಮ ಜೊತೆ ಇರ್ತಕ್ಕಂಥ ಬೇರೆಯವರು ಕೂಡ ಸಂತೋಷವಾಗಿ ಇರ್ತಾರೆ. ನಮೂನೆ ಕೆ ಅನುಸಾರ, ತೀಸರಾ ಮೇನ್, ನಮೂನೆ ಕೆ ಅನುಸಾರ ತುಕ್ವಾಲೆ ಶಬ್ದ ಲಿಖೋ. ಮೂರನೇ ಮೇನಲ್ಲಿ ತುಕುವಾಲೆ ಅಂದರೆ ಪ್ರಾಸಪದಗಳು ಅಂತ ನಾನು ಹೇಳಿದ್ದೆ ನಿಮಗೆ ಮಕ್ಕಳೇ. ಪ್ರಾಸಪದಗಳನ್ನು ಬರೀಬೇಕು. ಪದ್ಯಭಾಗದಲ್ಲೇ ಇದೆ. ಅಪ್ಪನಾಯೇ ಬಿಸಿರಾಯೇ, ಪದ್ಯಭಾಗವನ್ನು ನೀವು ಒಂದು ಬಾರಿ ಓದಿದರೆ ನಿಮಗೆ ಅದರಲ್ಲಿ ಸಿಗುತ್ತಾ ಹೋಗುತ್ತೆ. ಬಿಚಾರೆ ವಾರೆ, ಉಠಾಯೇ ಜಾಯೇ, अपमान भगवान. पद्य भाग पूर्ण कीजिए. इसके अंतर्गत हम देख सकते हैं कि ಪದ್ಯ ಭಾಗ को पूर्ण करना चाहिए. ನಿಮ್ಮ ಪದ್ಯ ಭಾಗವನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ನೋಡ್ತೀರಲ್ವ ಮಕ್ಕಳೇ, ಅದರಲ್ಲೇ ನೋಡ್ತೀರಾ. मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए. ಅಂದರೆ ಇದನ್ನು ನೀವು ಪದ್ಯಭಾಗವನ್ನು ನೋಡಿ ಇದನ್ನು ಪೂರ್ಣವನ್ನು ಮಾಡ್ಬೋದು ಮಕ್ಕಳೇ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪದ್ಯಭಾಗವನ್ನು ನೀವು ಒಂದು ಬಾರಿ ಓದಿದರೆ ಈ ಬಿಟ್ಟಿರ್ತಕ್ಕಂಥ ಸಾಲುಗಳನ್ನು ನೀವು ಪೂರ್ತಿಗೊಳಿಸ್ಬೋದು. ಅದರ ಜೊತೆಗೆ ನಿಮಗೆ ಇನ್ನೊಂದು ಮಕ್ಕಳೇ, ಕವಿತಾ
ಕಂಠಸ್ಥ ಹೇ. ಇದಕ್ಕೆ ಈ ಒಂದು ಕವಿತೆ ಏನಿದೆಯೋ ನಿಮಗೆ ಕಂಠಪಾಠಕ್ಕಿದೆ. ಟೆಸ್ಟಿಗೂ ಕೂಡ ನಿಮಗೆ ಇದನ್ನು ಕೇಳ್ತಾರೆ ಮಕ್ಕಳೇ. ಖಾಲಿ ಜಾಗ ಬರ್ನ. ಖಾಲಿ ಜಾಗ ಬರ್ನ ಅಂದರೆ ಅಲ್ಲಿ ಕೆಳಗಡೆ ಕೆಲವೊಂದು ಡ್ಯಾಶಸನ್ನು ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳವನ್ನು ತುಂಬಬೇಕು. ಭಲೆ ಕಾಮ್ ಪರ್, ನೀವು ಪದ್ಯ ಭಾಗವನ್ನು ಓದಿದರೆ ಈ ಎಲ್ಲ ಬಿಟ್ಟ ಸ್ಥಳಗಳನ್ನು ನೀವು ತುಂಬಬಹುದು. ಭಲೆ ಕಾಮ್ ಪರ್ ಜೀವನ್ ವಾರೆ, बीती बातों को बिसराए, एक रहे सद्भाव रखे हम, हट छोड़े संयम अपनाए. ನೀವು ಪದ್ಯಭಾಗವನ್ನು ಒಂದು ಬಾರಿ ಓದಿದರೆ ಮಕ್ಕಳೇ ಇವೆಲ್ಲ ಬಿಟ್ಟ ಸ್ಥಳಗಳನ್ನು ನೀವು ತುಂಬಬಹುದು. ಧನ್ಯವಾದ ಮಕ್ಕಳೇ.